ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಗೋಲ್ಡ್ ಜ್ಯುವೆಲರಿ ತಂದಿದ್ದೀನಿ. ಏನಂದರೆ ಇದು ಮೊದಲೆಲ್ಲ ನಾವೆಲ್ಲ ಏನಂದರೆ ಮುತ್ತಿನ ಓಲೆ ಜುಮ್ಕಿ ಆ ಥರ ಎಲ್ಲ ಮಾಡಿಸ್ಕೋತಾ ಇದ್ವಿ. ಅಂದರೆ ಮದುವೆ ಟೈಮಲ್ಲಿ ಅದಕ್ಕಿಂತ ಮೊದಲು ಅಂದರೆ ನಮ್ಮ ಒಂದು ಮದುವೆ ಟೈಮಲ್ಲಿ ಮುತ್ತಿನ ಓಲೆ ಜುಮ್ಕಿ ಬಂತು. ಅದಕ್ಕಿಂತ ಹಿಂದೆ ಓಲೆ ಜುಮ್ಕಿ ಇತ್ತು, ಆದರೆ ಪ್ಲೈನ್ ಇತ್ತು ಅಷ್ಟೇ. ಮುತ್ತು ಗಿತ್ತು ಆ ಥರ ಎಲ್ಲ ಏನಿರಲಿಲ್ಲ. ಅದಾದಮೇಲೆ ಅಂದರೆ ನಮ್ಮ ಅಕ್ಕ ದೊಡ್ಡಕ್ಕ ಆ ಥರ ಅವ್ರ ಮದುವೆ ಟೈಮಲ್ಲಿ ಬರೀ ಓಲೆ ಜುಮ್ಕಿ ಅಂದರೆ ಪ್ಲೈನು, ಓಲೆನೂ ಪ್ಲೈನು ಜುಮ್ಕನೂ ಪ್ಲೈನ್ ಇರ್ತಿತ್ತು. ಅದಾದಮೇಲೆ ನಮ್ಮ ಒಂದು ಮದುವೆ ಟೈಮಲ್ಲಿ ಓಲೆ ಜುಮ್ಕಿ ಅಂದರೆ ಮುತ್ತಿಂದು ಅಂತೇಳಿ ಬಂತು. ಅಂದರೆ ಅದಕ್ಕಿಂತ ಮೊದಲೇ ಬಂದಿತ್ತು ಮುತ್ತಿನ ಓಲೆ ಜುಮ್ಕಿ. ಎಲ್ಲರ ಹತ್ರನೂ ಪ್ಲೈನ್ ಹೋಗಿ ಮುತ್ತಿನ ಓಲೆ ಜುಮ್ಕಿನೇ ಇರ್ತಾಯಿತ್ತು. ಅದಾದಮೇಲೆ ನೆಕ್ಸ್ಟ್ ಮುತ್ತಿನ ಓಲೆ ಜುಮ್ಕಿ ಇವಾಗೆಲ್ಲ ತುಂಬ ಕಡಿಮೆ. ಇವಾಗೆಲ್ಲ ಅಂತೂ ಎಲ್ಲರ ಹತ್ರನೂ ಈ ಥರದ್ದೇ ಓಲೆಗಳಿರೋದು. ಓಲೆ ಜುಮ್ಕಿ ಬದಲು ಸೀರೆಗೆ ಇದನ್ನೇ ಹಾಕ್ಕೊಳ್ತಾರೆ. ನನ್ನ ಒಂದು ಅಭಿಪ್ರಾಯ ಹೇಳಬೇಕು ಅಂದರೆ ಸೀರೆಗೆ ನಿಜವಾಗ್ಲೂ ಈ ಥರ ಓಲೆ ಜುಮ್ಕಿ ಮ್ಯಾಚ್ ಆಗಲ್ಲ. ಇದಕ್ಕೇನು ಹೇಳ್ತಾರೆ, ಟೆಂಪಲ್ ಡಿಸೈನ್ ಅಂತನೇನೋ ಹೇಳ್ತಾರೆ. ಈ ಥರದ್ದು ಸೀರೆಗೆ ಅಷ್ಟೊಂದು ಮ್ಯಾಚ್ ಆಗಲ್ಲ. ನನ್ನ ಪ್ರಕಾರ ಮುತ್ತಿನ ಓಲೆ ಜುಮ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆ ಹಾಕ್ಕೊಂಡ್ರೆ ಅದಂತೂ ತುಂಬ ಲುಕ್ ಕೊಡುತ್ತೆ. ಇದು ಅಷ್ಟೊಂದು ಲುಕ್ ಅಂತ ಅನಿಸಲ್ಲ ನನಗೆ. ಈ ಥರದ ಓಲೆಗಳು ಅಷ್ಟು ಇಷ್ಟ ಆಗಲ್ಲ. ಸುಮಾರು ಜನ ನಾನು ನೋಡಿದ್ದೀನಿ, ಅವರೇನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಓಲೆ ಜುಮ್ಕಿ ಇದ್ರೂ ಕೂಡ ಅದನ್ನು ಕೊಟ್ಟು ಮತ್ತೆ ಈ ಥರ ಏನೋ ಟೆಂಪಲ್ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಇನ್ನೊಂದು ಥರ ಬರುತ್ತೆ ಶೇಪ್. ಯಾವ ಥರ ಅಂದರೆ ಸ್ಕ್ವೇರ್ ಟೈಪು ಬರುತ್ತೆ. ಇದು ಸ್ವಲ್ಪ ಜುಮ್ಕ ಟೈಪ್ ಇದೆ, ಕೆಳಗಡೆ ಸ್ವಲ್ಪ ಸ್ಕ್ವೇರ್ ಟೈಪು ಕೂಡ ಜುಮ್ಕ ರೀತಿ ಬರುತ್ತೆ. ಅದು ನೋಡಿದ್ದೀನಿ. ನಾವು ಎಷ್ಟೇ ಈ ಥರದ್ದು ಓಲೆಗಳು ಮಾಡಿಸ್ಕೊಂಡ್ರು ಸೀರೆಗೆ ಅಂದರೆ ನೀವು ರೇಷ್ಮೆ ಸೀರೆ ಅಂತ ಏನಾದರೂ ಹಾಕಿದ್ರೆ ಓಲೆ ಜುಮ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು 12 ಗ್ರಾಮ್ ಇದೆ. ಇದನ್ನು ರೆಡಿ ತೊಗೊಂಡಿಲ್ಲ, ಅದೇ ಮಾಡಿಸಿರೋದು. 12 ಗ್ರಾಮ್, ಸ್ವಲ್ಪ 12 13 ಇದೆ, ನನಗೆ ಸ್ವಲ್ಪ ಕನ್ಫ್ಯೂಸು, 12 ಅನ್ಕೋತೀನಿ. ಈ ಕೆಳಗಡೆ ಏನಿದೆ ಗ್ರೀನು ಮಣಿ ಮತ್ತು ರೆಡ್ದು ಈ ಥರದ್ದೆಲ್ಲ ಏನಿದೆ ಅಂದರೆ ಅದು ಬೇಗ ಉದುರೋಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.